ರಂಗಭೂಮಿ ಹೆಂಗೆ ಒಬ್ಬ ಕಲಾವಿದನ್ನ ಗ್ರೂ ಮಾಡುತ್ತೆ? ಅಬ್ಸಲ್ಯೂಟ್ಲಿ. ಅಂದರೆ ರಂಗಭೂಮಿ ಇಟ್ಸ್ ಅ ಬೇಸ್ ಫಾರ್ ಎವ್ರಿ ಆರ್ಟ್ ಫಾರ್ಮ್ ಅಂತ ನಾನು ಹೇಳೋದು. ಅಂದರೆ ಯು ಲರ್ನ್ ಎವ್ರಿಥಿಂಗ್, ಈಚ್ ಆ್ಯಂಡ್ ಎವ್ರಿಥಿಂಗ್, ಮೇಕಪ್, ಕಾಸ್ಟ್ಯೂಮ್ಸು, ಲೈಟಿಂಗು, ಯು ನೇಮ್ ಇಟ್ ಆ್ಯಂಡ್ ಯು ಹ್ಯಾವ್ ಇಟ್. ಡಾನ್ಸು, ಡ್ರಾಮಾ, ಲೈಫು, ಟೀಮ್ ವರ್ಕು, ಎವ್ರಿಥಿಂಗ್ ಥಿಯೇಟರ್ ಟೀಚರ್ಸ್ ಯು. ತೆರೆ ಮುಂದೆ ತೆರೆ ಹಿಂದೆ ಕರೆಕ್ಟ್. ಎಲ್ಲ ಕೆಲಸನೂ ಕಲಿಸುತ್ತೆ ಅದು. ಟ್ರೂ ದಟ್. ಹೇಳಿದ್ನಲ್ಲ, ಟೀಮ್ ವರ್ಕ್, ಚಿತ್ರಾನ್ನಕ್ಕೂ ಜೈ ಬಿರಿಯಾನಿಗೂ ಸೈ ಅಂತಲ್ಲ, ಹಾಗೆ ದಟ್ ಟೀಚರ್ಸ್ ಐ ಮೀನ್ ಥಿಯೇಟರ್. ಕಷ್ಟನಾ ಥಿಯೇಟ್ರ್ ಮಾಡೋದು? ಕಷ್ಟ ಅಂದ್ಕೊಂಡ್ರೆ ಕಷ್ಟ, ಇಷ್ಟಪಟ್ಟರೆ ತುಂಬ ಇಷ್ಟ ಆಗ್ಬಿಡುತ್ತೆ, ತುಂಬ ಇಷ್ಟ ಆಗುತ್ತೆ. ಅಫ್ಕೋರ್ಸ್ ಥಿಯೇಟ್ರು ಇವಾಗ ಜಾಸ್ತಿ ಜನ ಪರ್ಸ್ಯೂ ಮಾಡ್ತಿಲ್ಲ, ಬಿಕಾಸ್ ದೇ ವಾಂಟ್ ಟು ಬಿಕಮ್ ಫೇಮಸ್, ದೇ ವಾಂಟ್ ಟು ಅರ್ನ್ ದಟ್ ಇದು ಕ್ವಿಕ್ ಮನಿ, ಫೇಮ್. ಅಲ್ಲ, ದಟ್ ನಥಿಂಗ್ ರಾಂಗ್ ಇನ್ ದಟ್, ಐ ಡೋಂಟ್ ಡಿನೈ ಆಲ್ ದೋಸ್ ಥಿಂಗ್ಸ್. ಬಟ್ ಏನು ಅಂದರೆ ಥಿಯೇಟ್ರ್ ಮಾಡಿದ್ರೆ ಪ್ರಾಯಶಃ ನನಗನ್ಸಿದ್ದು, ಮಗು ಹುಟ್ಟಿದ ತಕ್ಷಣ ಓಡ್ಬಿಡಲ್ಲ. ಓಡಿದ್ರೆ ಡೆಫಿನೆಟಾಗಿ ಬೀಳುತ್ತೆ ಅಥವಾ ಏನೋ ಒಂದು ಆಗತ್ತೆ. ನಿಧಾನಕ್ಕೆ ಹೊರಳಬೇಕು, ಅಂಬೆಗಾಲಿಡಬೇಕು, ಏಳಕ್ಕೆ ಪ್ರಯತ್ನ ಪಡಬೇಕು, ಬೀಳಬೇಕು, ಮತ್ತೆ ಏಳಬೇಕು, 2 ಹೆಜ್ಜೆ ನಡಿಬೇಕು, ಮತ್ತೆ ಬೀಳಬೇಕು. ಸೊ ದಿಸ್ ಇಸ್ ಅ ಪ್ರಾಸೆಸ್. ಇದು ಥಿಯೇಟರ್ ಅಂತ ನನ್ನ ಅನಿಸಿಕೆ. ಸೊ ಈ ಪ್ರಾಸೆಸ್ಗೆ ಹೋದರೆ ಮುಂದೆ ಚೆನ್ನಾಗಿ ಓಡ್ತೀವಿ ಅನ್ನೋದು ನನ್ನ ನಂಬಿಕೆ. ಥಿಯೇಟ್ರ್ನಲ್ಲಿ ಆಸಕ್ತಿ ಇರೋರು ಹೀರೋ ಹೀರೋಯಿನ್ ಆಗ್ಬೋದಾ? ಡೆಫಿನೆಟ್ಲಿ, ವೈ ನಾಟ್? ಅಥವಾ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗ್ಬಿಡ್ತಾರೆ? ಚಾನ್ಸೇ ಇಲ್ಲ. ಇವಾಗ ನವಾಜುದ್ದೀನ್ ಸಿದ್ದಿಕಿ ಏನು ಹೇಳ್ತೀರಾ? ಥಿಯೇಟರ್ ಆ್ಯಕ್ಟರ್. ಅದಕ್ಕೆ ರಪ್ಪ ಅಂತ ಹೊಡೆದಿದ್ದು ನಾನು ಕನ್ನಡದಲ್ಲಿ. ನನ್ಗೆ ಯಾರೋ ಹೇಳ್ತಿದ್ರು ಥಿಯೇಟ್ರ್ನಲ್ಲಿ ಒಳ್ಳೆ ಜಾಗ, ಆದರೆ ಕಲಾವಿದರು ಆಗ್ಬೋದು, ಆದರೆ ನಾಯಕಿ ಆಗುವುದು ಇಂಡಸ್ಟ್ರಿ. ಅಂದರೆ ಬೆಳ್ಳಿ ಪರದೆ ಈ ರಂಗಭೂಮಿಯಿಂದ ಹೀರೋ ಹೀರೋಯಿನ್ನ ಚೂಸ್ ಮಾಡಲ್ಲ, ಆದರೆ ಸಪೋರ್ಟಿಂಗ್ ರೋಲಲ್ಲಿ ಯಾರ್ಯಾರು ಇದ್ದಾರೋ ಗಟ್ಟಿಯಾಗಿ ಅವರೆಲ್ಲರೂ ರಂಗಭೂಮಿಯಿಂದ ಬಂದಿರ್ತಾರೆ, ಅದನ್ನು ಚೂಸ್ ಮಾಡ್ತಾರೆ. ವೆರಿ ಅನ್ಫಾರ್ಚುನೇಟ್ ಸಿಚುವೇಶನ್ ಇದು. ಬಟ್ ಏನು ಅಂದರೆ ಐ ಡೋಂಟ್ ನೋ, ಅಂದರೆ 2 ಕಡೆನೂ ಇದೆ ಅದು. ಒಂದು ಥಿಯೇಟ್ರಲ್ಲಿರೋರಿಗೆ ಅದೊಂದು ಪ್ರಾಯಶಃ ನಾನು ನೋಡಿರೋ ಸುಮಾರು ಜನ ಥಿಯೇಟ್ರಿಗೆ ದೇ ಆರ್ ನಾಟ್ ಏಬಲ್ ಟು ಬ್ಲೆಂಡ್ ಇಂಟು ಬೆಳ್ಳಿತೆರೆ ಆರ್ ಕಿರುತೆರೆ. ಯಾಕೆಂದರೆ ರಂಗಭೂಮಿ, ಬೆಳ್ಳಿತೆರೆ, ಕಿರುತೆರೆ ಆ್ಯಂಡ್ ಬೆಳ್ಳಿತೆರೆ, ದೋ ದ ಬೇಸ್ಮೆಂಟ್ ಇಸ್ ಸೇಮ್, ಅಡ್ಯಾಪ್ಟಿಬಿಲಿಟಿ ಇದೆಯಲ್ಲ, ಬಹಳ ಸೂಕ್ಷ್ಮವಾದಂಥ ಒಂದು ವಿಚಾರ ಅದು. ನೀವು ರಂಗಭೂಮಿಲಿ ನಾನು ಪರ್ಫಾರ್ಮ್ ಮಾಡ್ತಿದ್ರೆ ಇವಾಗ ಅಷ್ಟು ಜೋರಾಗಿ ಮಾತಾಡ್ತೀನಿ ನಾನು, ಯಾಕೆ ಅಂದರೆ ಕೊನೆಯಲ್ಲಿ ಕೂತಿರ್ತಕ್ಕಂಥ ಪ್ರೇಕ್ಷಕನಿಗೆ ಲೈವ್ ಆಡಿಯನ್ಸು, ಆ್ಯಂಡ್ ನಾನು ಹೇಳುವಂಥ ಪ್ರತಿಯೊಂದು ಪದದ ಪ್ರತಿಯೊಂದು ಅಕ್ಷರನೂ ಅವ್ನ ಕಿವಿಗೆ ಬೀಳಬೇಕು. ಭಾವನೆ ಎಕ್ಸಾಕ್ಟ್ಲಿ. ನಾನು ಏನು ಹಾವಭಾವಗಳು ಮಾಡ್ತೀವಿ ಅದು ಕಾಣಿಸ್ಬೇಕಲ್ಲಿ. ಹಾಗಾಗಿ ನಾನು ಗುಟ್ಟು ಹೇಳ್ತೀನಿ ಅಂದ್ರೆ ಗೊತ್ತಾಗಲ್ಲ ಯಾರಿಗೂ. ನಾನು ಒಂದು ಗುಟ್ಟು ಹೇಳ್ತೀನಿ ಅಂದಾಗ ಮಾತ್ರ ಗೊತ್ತಾಗೋದು. ಓಕೆ, ಸೊ ಇದು ಎಕ್ಸಾಜರೇಷನ್ ಆಗುತ್ತೆ ರಂಗಭೂಮಿಲಿ. ಕಿರುತೆರೆಯಲ್ಲಿ ಸ್ವಲ್ಪ ಐ ಮೀನ್ ಇದ್ರ ಎಕ್ಸಾಜರೇಷನ್ ಆಗಬೇಕು ರಂಗಭೂಮಿಲಿ. ಅಲ್ಲಿ ಅಡ್ಯಾಪ್ಟಿಬಿಲಿಟಿ, ಯಾಕೆಂದ್ರೆ ಮೈಕ್ ಇರುತ್ತೆ ಆ್ಯಂಡ್ ಫ್ರೇಮ್ ವಿಲ್ ಬಿ ವೆರಿ ಸ್ಮಾಲ್, ಮಾನಿಟರ್ ಇರುತ್ತೆ. ಕರೆಕ್ಟ್. ನಾವು ಸ್ವಲ್ಪ ಹಿಂಗಂದ್ರೂ ಮಾನಿಟರಿಂದ ಆಚೆ ಹೋಗ್ಬಿಡ್ತೀವಿ ಅಥವಾ ಫ್ರೇಮಿಂದ ಆಚೆ ಹೋಗ್ಬಿಡ್ತೀವಿ. ಸೊ ಅದು ಅಡ್ಯಾಪ್ಟಿಬಿಲಿಟಿ ನನಗನ್ಸಿದ್ದು. ಸೊ ಅದನ್ನು ಅಡ್ಯಾಪ್ಟಿಬಿಲಿಟಿ ಮಾಡ್ಕೊಳ್ಳೋದ್ರಲ್ಲಿ ಪ್ರಾಯಶಃ ಸಾಕಷ್ಟು ಜನ ವಿಫಲರಾಗ್ತಿದ್ದಾರೆ. ಸೈನ್ಸ್ ವೆರಿ ಫ್ಯೂ. ಬಟ್ ಇದಕ್ಕೆ ನಂಜುಂಡ ಮತ್ತು ಅಜಯ್ ಅಣ್ಣ ತಮ್ಮ ಇಬ್ಬರು ಹೆಂಗೆ ಒಗ್ಗಿಸ್ಕೊಂಬಿಟ್ರಿ? ನಾ ಹೇಳ್ದಂಗೆ ಅದು ಪ್ರಾಯಶಃ ನಮ್ಮ ಒಂದು ಏನಂತಾರೆ ಅದಕ್ಕೆ ಪೂರ್ವಜನ್ಮದ ಸುಕೃತ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಈ ಥರ ಒಂದು ಫ್ಯಾಮಿಲಿಲಿ ಹುಟ್ಟಿ ಅವರು ನಮಗೆ ಈ ಥರದೊಂದು ಸಹಕಾರ ಮತ್ತು ನಮಗೆ ಈ ಥರದೊಂದು ಪಾಲನೆ ಪೋಷಣೆ ಕೊಟ್ಟು, ನೀವು ಮಾಡ್ತೀರಾ ಮಾಡಿ ಅಂತ ಒಂದು ಎನ್ಕರೇಜ್ಮೆಂಟ್ ಕೊಟ್ಟು, ಹೇಳಿಕೊಟ್ಟು, ಹೇಳಿ ಇದನ್ನೆಲ್ಲ ಕಲಿಸಿ ಆ ನ್ಯೂಯಾನ್ಸಸ್ ಎಲ್ಲ ಹೀಗೆ ಮಾಡ್ಬೋದು, ಹಾಗೆ ಮಾಡ್ಬೋದು, ಎಕ್ಸ್ಪ್ರೆಷನ್ಸ್ ಎಲ್ಲ ಹೇಳಿಕೊಟ್ಟು ಮಾಡಿ ಅಂತ ಬಿಟ್ಟು ಆಮೇಲೆ ನಮ್ಮನ್ನು ಈ ಒಂದು ಸ್ಥಿತಿಗೆ ತಂದಿದ್ದಾರೆ. ಪ್ರಾಯಶಃ ದಟ್ಸ್ ದಿ ಓನ್ಲಿ ರೀಸನ್ ಐ ಕ್ಯಾನ್. ಓಕೆ, ನಮ್ಮ ಮಾತುಕತೆಯಲ್ಲಿ ಹಳ್ಳಿ ಮೇಷ್ಟ್ರಿಗೆ ಬರ್ತೀನಿ ನಾನು. ಹಳ್ಳಿ ಮೇಷ್ಟ್ರು 3 ಕ್ಯಾರೆಕ್ಟರ್ ಅದು, ಕಪ್ಪೆರಾಯ, ನಂಜುಂಡ ಆ್ಯಂಡ್ ಅಜಯ್. ನಿಮ್ಮಿಬ್ಬರ ಹೆಸರು ಏನಿತ್ತದ್ರಲ್ಲಿ? ಹೆಸರಿಲ್ಲ, ಅಷ್ಟೇ. ಹೀರೋಯಿನ್ ಜೊತೆ ಬಾಲಂಗುಚ್ಚಿಗಳು 3 ಜನ. ಕಪ್ಪೆರಾಯ ಅದೊಂಥರ ಬೇರೆ ಒಂದು ಮ್ಯಾನರಿಸಮ್ ಬೇರೆ ಇತ್ತು. ಕಪ್ಪೆರಾಯ ಆಗಲೇ ಅವ್ರಿಗೆ 26 ವರ್ಷ. ಹಿ ಈಸ್ ಬೇಸಿಕ್ಲಿ ತಮಿಳಿಯನ್, ಚೆನ್ನೈ ಅವ್ರು ಆ್ಯಕ್ಚುಲ್ ಆಗಿ. ಓಕೆ, 3 ಕ್ಯಾರೆಕ್ಟರ್. ಎಸ್. ಒಬ್ರು ಚೆನ್ನೈಯಿಂದ ಬಂದಂತ ಒಬ್ಬ ಕಲಾವಿದ. ಕರೆಕ್ಟ್. ಅವರು ಚೆನ್ನೈ ಆಕ್ಸೆಂಟ್ ಇತ್ತು, ಕನ್ನಡ ಬರ್ತಿರ್ಲಿಲ್ಲ. ಬಟ್ ಕನ್ನಡದಲ್ಲಿ ಹೇಳಿಸಿ ಆ ಕಪ್ಪೆರಾಯನ್ ಕ್ಯಾರೆಕ್ಟರ್ನ ಡಬ್ ಮಾಡಿಸಿದ್ರು. ಹೌದು, ಅದನ್ನೇ ರಿಟೈನ್ ಮಾಡಿದ್ರು. ಹೌದು, ಚಾಮುಂಡೇಶ್ವರಿ ಸ್ಟುಡಿಯೋ. ನನಗೆ ಈಗಲೂ ಜ್ಞಾಪಕ ಇದೆ. ಹೌದಾ? ಅವಾಗೆಲ್ಲ ರೀಲು ಹರೀಶ್. ಹೌದು, ಕರೆಕ್ಟ್. ನನಗೆ ಅದು ಐ ಯೂಸ್ ಟು ಗೆಟ್ ಸೋ ಎಕ್ಸೈಟೆಡ್ ಸೀಯಿಂಗ್ ದೋಸ್ ಥಿಂಗ್ಸ್. ಅಂದರೆ
ನೆಗೆಟಿವ್ ಅವಾಗೆಲ್ಲ. ಹಾಂ ಒಂದೂವರೆ ನಿಮಿಷದ್ದು ಮುಕ್ಕಾಲು ನಿಮಿಷದ್ದು ಅದು ರೀಲ್ ಇರೋದು, ಒಂದು ಹೋಲ್ ರೀಲ್ ಒಂದ್ಸಲ ಆನ್ ಆದರೆ ಕರೆಕ್ಟ್ 1.5 ನಿಮಿಷ ತರ್ರಂತ ಮುಗಿಸ್ಬಿಡೋದು. ಅದು ನೆಕ್ಸ್ಟ್ ಇನ್ನೊಂದು ರೀಲ್ ತರಬೇಕು ಅಂದರೆ ಎಲ್ಲೋ ಹೋಗ್ಬೇಕು, ಎಲ್ಲೋ ಹುಡ್ಕೊಂಡು ಹೋಗ್ಬೇಕು. ಪ್ರೊಡ್ಯೂಸರು ಬೈ ಬಡ್ಕೋತಾ ಇದ್ರು ಯೂಶ್ವಲ್ ಆಗಿ. ಬಟ್ ಇಲ್ಲೇನಾಯಿತು ಅಂದರೆ ರವಿಚಂದ್ರನ್ ಸರು ಮತ್ತು ಅಸೋಸಿಯೇಟ್ಸು ಎಲ್ಲ ಎಷ್ಟು ಹೆಲ್ಪ್ ಮಾಡಿದ್ರು ನಮಗೆ ಅಂದರೆ, ಮಂಜು ಅಂತ ಡೈರೆಕ್ಟ್ರು ಅವರು ಎಷ್ಟು ಹೆಲ್ಪ್ ಮಾಡಿದ್ರು ಅಂದರೆ ರಿಹರ್ಸಲ್ಸ್ ಮಾಡಿಸೋರು. ಆ್ಯಂಡ್ ಕ್ಯಾಮ್ರಾಮನ್ ಅವರೇ ಕಣ್ಣು, ಅವಾಗೇನು ಮಾನಿಟರ್ಸ್ ಇರಲಿಲ್ಲ ಅಂಥದ್ದಿರಲಿಲ್ಲ, ಅವರೇ ಕಣ್ಣು ಅವರೇ ಇದು. ಸೊ ರೌಂಡ್ ಟ್ರಾಲಿ ಹಾಕ್ತಾರೆ ಒಂದು ಶಾರ್ಟ್ನ. ನಾನೊಂದು ಸೀನಲ್ಲೂ ಹೋಗಿ ಸೆಕೆಂಡ್ ಹ್ಯಾಂಡ್ ಗಂಡನ್ನು ಮದುವೆ ಆಗ್ತೀನಿ ಅಂತೆಲ್ಲ ನಾಚಿಕೆ ಆಗಲ್ವಾ ಥೂ ಅಂತೆಲ್ಲ ಒಂದು ಡೈಲಾಗ್. ಸೊ ಅದನ್ನು ಒಂದೇ ಇದರಲ್ಲಿ ಟೇಕಲ್ಲಿ ಹೇಳ್ಬಿಟ್ಟೆ. ರವಿ ಸರ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಬಂದು ಎಲ್ಲ ಎತ್ತಾಡಿ ಮುದ್ದಾಡಿ ಭಾಳ ಖುಷಿ ಆಗೋಯ್ತು ಅವ್ರು. ಸೊ ಇದೆಲ್ಲ ನಂಗೆ ಯಾಕೆ ಜ್ಞಾಪಕ ಇದೆ ಅಂದರೆ, ಮೈಸೂರಿಂದ ಒಂದು 40 ಕಿಲೋಮೀಟ್ರ್ ಆ ಕಡೆಗೆ ಮಹದೇವಪುರ ಅಂತ ಒಂದು ಊರು, ಅಲ್ಲಿ ಅದನ್ನು ಶೂಟ್ ಮಾಡಿದ್ದು. ಹಳ್ಳಿ ಮೇಸ್ಟ್ರು. ವಿ ಶಾಟ್ ದೇರ್ ಫಾರ್ ಅರೌಂಡ್ 1.5 ತಿಂಗಳಲ್ಲಿ ಶೂಟ್ ಮಾಡಿದ್ವಿ. ನನಗೆ ಸಪೋರ್ಟ್ ಮಾಡಿದ್ದು ನಮ್ಮ ಫ್ಯಾಮಿಲಿ ಮತ್ತು ನನ್ನ ಸ್ಕೂಲ್ BBL ಜೈನ್ ವಿದ್ಯಾಲಯ ಅಂತ ಇಲ್ಲಿ KR ರೋಡಲ್ಲಿ. ಸ್ಟಾಫು ನಾಗೇಶ್ವರ ರಾವ್ ಅಂತ ಪ್ರಿನ್ಸಿಪಲ್ಲು, ಶ್ರೀದೇವಿ ಮೇಡಮ್ಮು, ಪುಷ್ಪಾ ಮೇಡಮ್ಮು, ಸಾಕಷ್ಟು ಜನ, ಶಾರದಾಂಬಾ ಮೇಡಮ್ಮು, ಸಾಕಷ್ಟು ಜನ, ದ ಹೋಲ್ ಸ್ಕೂಲ್ ದೇ ಸ್ಟುಡ್ ಬಿಹೈಂಡ್ ಮೀ. ಆ್ಯಂಡ್ ನನಗೆ ಹೇಗೆ ಎನ್ಕರೇಜ್ಮೆಂಟ್ ಇತ್ತು ಅಂದರೆ, ಅಲ್ಲಿ ಪ್ರತಿಯೊಂದು ಸ್ಕೂಲ್ಗೂ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಇತ್ತಲ್ಲ, ಇಂಗ್ಲೀಷ್ ರೆಸಿಟೇಷನ್ ಆಗಿರ್ಬೋದು, ಕನ್ನಡ ರೆಸಿಟೇಷನ್ ಆಗಿರ್ಬೋದು, ಹಿಂದಿ ರೆಸಿಟೇಷನ್ ಆಗಿರ್ಬೋದು, ಎಲ್ಲದಕ್ಕೂ ಐ ಯೂಸ್ ಟು ಪಾರ್ಟಿಸಿಪೇಟ್. ಆ್ಯಂಡ್ ನಾಟ್ ಓನ್ಲಿ ಪಾರ್ಟಿಸಿಪೇಟ್, ಡೆಫಿನೆಟ್ಲಿ ಅದೆಲ್ಲ ನನ್ನ ಇದರಲ್ಲಿದೆ, ಶೋಕೇಸಲ್ಲಿದೆ, ಪ್ರತಿಯೊಂದು. ಸೊ ದಟ್ ವಾಸ್ ಹೌ, ಐ ಮೀನ್, ನನಗೆ ಆ ಥರ ಸಪೋರ್ಟ್ ಸಿಕ್ಕಿದ್ದು ಹೇಳಿದ್ನಲ್ಲ, ಅದು ಪೂರ್ವಜನ್ಮದ. ಹಾಕೋಬಹುದು ಡೆಫಿನೆಟ್ಲಿ. ಎಲ್ಲ ಸೇರಿನೂ ಕಪ್ ನಮ್ಮದೇ. ಅಬ್ಸಲ್ಯೂಟ್ಲಿ ಅಷ್ಟು ನನಗೆ ಸಪೋರ್ಟ್ ಮಾಡಿದ್ರು. ಬಟ್ ಸಿನಿಮಾ ಎಕ್ಸ್ಪೀರಿಯನ್ಸೇ ಡಿಫ್ರೆಂಟ್ ಅಲ್ಲ? ಸಿನಿಮಾ ಎಕ್ಸ್ಪೀರಿಯನ್ಸ್ ವೆರಿ ಮಚ್ ಡಿಫ್ರೆಂಟ್. ಒಂದು ಮಗು ಕ್ಯಾರೆಕ್ಟರ್, ಪುಟಾಣಿ ಮಗು ಕ್ಯಾರೆಕ್ಟರ್ ಹೀರೋಯಿನ್ ಜೊತೆ ಇರೋದು, ಸಿನಿಮಾ ಹೈಲೈಟ್ ಆಗಿ ಕಾಣಿಸ್ತಾರೆ ಅಂದರೆ ಹೆಂಗೆ ಇದು ಮಾಡಬೇಡ. ಅಂದರೆ ದಟ್ ವಾಸ್ ಎ ಬ್ಲಾಕ್ ಬಸ್ಟರ್ ಆಗಿನ ಟೈಮಲ್ಲಿ. ಸೊ ಸುಮಾರು ಜನ ಗೊತ್ತಿಲ್ಲ ಹಳ್ಳಿ ಮೇಸಲ್ಲಿ ಆ್ಯಕ್ಟ್ ಮಾಡಿ ಇನ್ನದು ಅಂತ. ಅದಕ್ಕೆ ತೋರಿಸ್ತೀನಿ ಈಗ ಅಂತ ಕೇಳಿ. ಆ 3 ಜನ ಇದಾರಲ್ಲ, ಅದರಲ್ಲಿ ಕಪ್ಪರಾಯಿನ್ ಬಿಟ್ಟರೆ ಇನ್ನಿಬ್ರು ಇರೋದು ಇವರೇ ಅಣ್ಣ ತಮ್ಮಂದ್ರು. ಸೊ ಅದು ವಿಚಾರ. ರವಿ ಸರ್ನ ಫಸ್ಟ್ ಟೈಮ್ ನೋಡಿದ್ದಲ್ಲ? ಹೌದು, ರವಿಚಂದ್ರನ್ ಗೊತ್ತಿತ್ತು ನಿಮಗೆ? ಇಲ್ಲ ವೆರಿ ಯಂಗ್. ಅದಕ್ಕೆ ಬಟ್ ಅದಕ್ಕೆ ಮುಂಚೆ ಬ್ಲಾಕ್ ಬಸ್ಟರ್ ಇತ್ತಲ್ಲ ಅವ್ರದ್ದು? ಇತ್ತು, ಬಟ್ ನಾನು ಐ ವಾಸ್ ನಾಟ್ ಎಕ್ಸ್ಪೋಸ್ ಟು ಸಿನಿಮಾ ದಟ್ ಮಚ್. ಓಕೆ, ಐ ವಾಸ್ ನಾಟ್ ಎಕ್ಸ್ಪೋಸ್ ಟು ಸಿನಿಮಾ. ನಮ್ದು ಬರೀ ರಂಗಭೂಮಿಗೆ. ಏನು ಅಬ್ಸರ್ವೇಷನ್ ಏನಿತ್ತು? ಈಗ ಶೂಟಿಂಗ್ ನಡೀತಾ ಇದೆ, ನಿಮ್ ಕ್ಯಾರೆಕ್ಟರ್ ಬರ್ತಾ ಇದೆ, ಹೀರೋಯಿನ್ ಅಂತ ಇರ್ತಾರೆ, ಅವೆಲ್ಲ ಇಲ್ವೇ ಇಲ್ಲ ನಮ್ಗೆ, ಅವೆಲ್ಲ ಇಲ್ವೇ ಇಲ್ಲ. ನಾವೇನ್ ಮಾಡ್ತಿದೀವಿ, ನಮ್ಗೇನ್ ಕೊಟ್ಟಿದ್ದಾರೆ, ನಾವೇನ್ ಡೈಲಾಗ್ಸ್ ಹೇಳ್ತೀವಿ, ಸರಿಗೆ ಹೇಳ್ತೀವಾ ಇಲ್ವಾ, ಬಯಸ್ಕೋತೀವ, ಅಷ್ಟೇ ನಮ್ಗೆ ಇದ್ದಿದ್ದು. ಸೊ ದಟ್ ವಾಸ್ ದ ಫಸ್ಟ್ ಟೈಮ್ ನಾನು ಆ ಥರ ಒಂದು ವಿಜೃಂಭಣೆಯ ಒಂದು ಸೆಟ್ ನೋಡಿದ್ದು. ಹಳ್ಳಿ ಅದರಲ್ಲಿ ಒಂದು ಏನು ವಾಟರ್ ಬೆಡ್ ಬರುತ್ತೆ. ದಟ್ ವಾಸ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಐ ಸಾ ವಾಟರ್ ಬೆಡ್. ಸೊ ಸಿಲ್ಕ್ ಸ್ಮಿತ್ ಅವ್ರನ್ನೆಲ್ಲ ನೋಡಿ ದಟ್ ವಾಸ್ ದಿ ಫಸ್ಟ್ ಟೈಮ್. ಆ್ಯಂಡ್ ದಿಗ್ಗಜರುಗಳು ನಾವು. ಇನ್ಫ್ಯಾಕ್ಟ್ ದರ್ಶನ್ ಸರ್ ಅವ್ರ ಒಂದು ಸಲ ಅವರು ಅಯ್ಯ ಅನ್ಸುತ್ತೆ ಮೋಸ್ಟ್ಲಿ, ಅದನ್ನು ಶೂಟ್ ಮಾಡ್ತಿದ್ರು ಇಲ್ಲಿ ಅಯ್ಯ ಪೊಲೀಸ್ ಆಫೀಸರ್, ಕರೆಕ್ಟ್, ಕಂಠೀರವ ಶೂಟ್ ಮಾಡ್ತಿದ್ರು. ನಾನು ಅಲ್ಲಿ ಮುಕ್ತ ಕೋರ್ಟ್ ಸೀನ್ ಶೂಟ್ ಮಾಡ್ತಿದ್ವಿ. ಸೊ ವಿ ಹ್ಯಾಪನ್ ಟು ಮೀಟ್ ಇನ್ ದ ಸೆನ್ಸ್, ಅದಕ್ಕೆ ಮುಂಚೆ ಮೆಜೆಸ್ಟಿಕ್ ಶೂಟಿಂಗ್ ನಡೀತಾ ಇತ್ತಲ್ಲ, ನಾನು ಅಲ್ಲಿಗೆ ಹೋಗಿ ದರ್ಶನ್ ಅವ್ರನ್ನ ಮಾತಾಡಿಸಿದ್ದೆ. ಸರ್ ನಮಸ್ತೆ, ನಾನು ಅಜಯ್ ರಾಜ್ ಅಂತ, ಆ್ಯಕ್ಟರು, ಇದರಲ್ಲಿ ಹಳ್ಳಿ ಮೇಸ್ಟ್ರಲ್ಲಿ ನಿಮ್ಮ ತಂದೆ ಜೊತೆ ಆ್ಯಕ್ಟ್ ಮಾಡಿ. ಭಾಳ ಖುಷಿಪಟ್ಟು ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರು ಅವಾಗ. ಅದಾದಮೇಲೆ ಸೆಕೆಂಡ್ ಟೈಮು ಅಯ್ಯ ಶೂಟಿಂಗಲ್ಲಿ ಅವ್ರನ್ನ ಮೀಟ್ ಮಾಡಿದ್ದೆ. ಅವರು ಹಿಂಗೆ ಕೂತಿದ್ರು, ಎದುರುಗಡೆ ಅವಿನಾಶ್ ಸರು, ಶೋಭರಾಜ್ ಸರು ಅವರೆಲ್ಲ ಎದುರುಗಡೆ ಕೂತ್ಕೊಂಡು ಮಾತಾಡಿ, ನಾನು ಹಿಂದ್ಗಡೆ ಬಂದೆ. ಹಿಂಗೆಲ್ಲ ನೋಡಿದ್ರು ಅವರು, ಹಿಂಗೆ ತಿರುಗಿ ನೋಡಿದ್ರು, ನೋಡ್ಬಿಟ್ಟು ಹೇ ಬನ್ನಿ ಕೂತ್ಕೊಳ್ಳಿ. ಹಿ ಸ್ಟಿಲ್ ರಿಮೆಂಬರ್ಸ್. ಅಂದರೆ ಅವ್ರ ತಂದೆ ಜೊತೆ ಆ್ಯಕ್ಟ್ ಮಾಡಿದ್ದಕ್ಕೆ ಹಿ ಸ್ಟಿಲ್ ರಿಮೆಂಬರ್ಸ್. ಡೆಫಿನೆಟ್ಲಿ. ಅಂದರೆ ಅಂಥ ದಿಗ್ಗಜರುಗಳ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿ, ಬಾಲಣ್ಣ ಅವ್ರ ಜೊತೆ. ಹೌದು, ಕರೆಕ್ಟ್. ಆ ಸಿನಿಮಾದಲ್ಲಿ ಬಾಲಣ್ಣ ಅವರಿದ್ದಾರೆ, ಸುಮಾರು ಜನ ಹಿರಿಯ ಕಲಾವಿದರು. ಸೊ ನನಗೆ ಅದು ಇಟ್ಸ್ ಆನ್ ಓವರ್ವೆಲ್ಮಿಂಗ್ ಎಕ್ಸ್ಪೀರಿಯನ್ಸ್. ಅಂದರೆ ವೆರಿ ಮಕ್ಕಳ ಸಿನಿಮಾ ಅಲ್ಲ ಅದು, ಆದರೆ ಇಡೀ ಸಿನಿಮಾ ಪೂರ್ತಿ ನಿಮ್ಮ ಮಕ್ಕಳು ಕ್ಯಾರಿ ಆಗ್ತೀರಾ. ಟ್ರೂ ವೆರಿ ಟ್ರೂ. ರತ್ನಾಕರ್ ಅವರು ಇದ್ರು ಅದರಲ್ಲಿ. ಕರೆಕ್ಟ್, ರತ್ನಾಕರ್ ಸರ್ ಇದ್ರು. ಅಯ್ಯೋ ಇನ್ನೊಂದೇನು ಅಂದರೆ, ಇಫ್ ಯು ಅಬ್ಸರ್ವ್, ಫಸ್ಟ್ ಹಾಫಲ್ಲಿ ನನಗೆ 2 ಹಲ್ ಮುಂದೆ ಇರುತ್ತೆ, ಸೆಕೆಂಡ್ ಹಾಫಲ್ಲಿ 2 ಇರಲ್ಲ.
ಯಾಕೆ ಅಂದರೆ ಅದು ಅದು ಪೂರ್ತಿ ಇದರ ತೋಟ ಅದು. ಆ ಫೋಟೋ ಇದೆಯಾ ಎರಡುವೆ? ಇಲ್ಲ, ನಾನು ಸಿನಿಮಾದಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಪ್ರಾಯಶಃ. ಅದು ಕಬ್ಬಿನ ತೋಟ ಆ್ಯಕ್ಚುಲ್ ಆಗಿ. ಓಕೆ. ಸೊ ಫಸ್ಟ್ ಹಾಫ್ ಆಗಿತ್ತು, ಸೆಕೆಂಡ್ ಹಾಫ್ ಇನ್ನೇನು ಶೂಟ್ ಮಾಡಬೇಕಾಗಿತ್ತು. ಈ ಥರ ಫ್ರೀ ಟೈಮ್ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ, ಯೂಶ್ವಲ್ ಆಗಿ ಶೂಟ್ಸಲ್ಲಿ ಫ್ರೀ ಟೈಮ್ ಇರುತ್ತೆ. ಕಪ್ ತಿನ್ನೋಣ ಅಂತ ಹೋಗ್ಬಿಟ್ಟಿದ್ದೀವಿ. ಕಪ್ ತಿಂದಿನ ಪಟ್ಟಕ್ಕಂತ ಅಲ್ಲಿ ಮೂರ್ದು ಹೋಗ್ಬಿಟ್ಟಿದೆ. ಶೂಟಿಂಗಲ್ಲೇ ಆಗಿದ್ದು. ಸೊ ಕಂಟಿನ್ಯೂಟಿ ಚೊಂಬಲ್ಲಿ ನಮ್ಗೇನು ಗೊತ್ತು, ಒಳ್ಳೆ ಕಥೆ ಆಯ್ತಲ್ಲ. ಮಕ್ಳಿಗೆ ಹೆಂಗ್ ಗೊತ್ತಾಗುತ್ತೆ ಕಂಟಿನ್ಯೂಟಿ ಇರುತ್ತೆ ಅಂತೆಲ್ಲ. ಸೊ ಹಂಗೆ ಶೂಟ್ ಮಾಡಿದ್ದಾಯ್ತು. ಹಂಗ ನೋಡಿ, ನಮ್ಗೆ ಯಾರಿಗೂ ಗೊತ್ತಾಗಿಲ್ಲ. ಈಗ ಹಳ್ಳಿ ಮೇಸ್ಟ್ರು ಸಿನಿಮಾ ನೋಡ್ಬೇಕಾದ್ರೆ ನೀವು ಗಮನಿಸ್ಬೇಕು. ಅದೇ ಆ ಹುಡುಗರಲ್ಲಿ ಈ ಅಜಯ್ ಹಲ್ಲು ಸ್ವಲ್ಪ ಸಿನಿಮಾ ಆದ್ಮೇಲೆ ಇಲ್ಲ. ಸೊ ಇದು ಅಂದ್ರೆ ಅದನ್ನ ತುಂಬಾ ಚೆನ್ನಾಗಿ ಮರೆಸಿದ್ದಾರೆ, ಗೊತ್ತೇ ಆಗದಿರೋ ಹಾಗೆ. ಬಟ್ ಬೈದಿದ್ದುಂಟ ಅವಾಗ. ಮತ್ತೆ ಆಫ್ ಕೋರ್ಸ್ ಅದೆಲ್ಲ ಕಂಟಿನ್ಯೂಟಿ ಅಲ್ವಾ. ಇಟ್ಸ್ ರವಿಚಂದ್ರನ್ ಅವ್ರು ಹೇಳಿದ್ರಾಗ ಇಲ್ಲ, ಅವ್ರೇನು ಬೈಲಿಲ್ಲ. ಪ್ರೊಡಕ್ಷನ್ ಅವ್ರು ಇರ್ಲಿ, ನಮ್ಮ ಮನೆಯವರೇ ಅಷ್ಟು ಬುದ್ಧಿ ಇಲ್ವಾ, ಗೊತ್ತಾಗಲ್ವಾ ನಿನಗೆ, ಅದು ಇದು ಅಂತ ಎಲ್ಲ ಚೆನ್ನಾಗಿ ಬೈದ್ರು. ಸೊ ನನಗೆ ಅದು ಬಹಳ ದೊಡ್ಡ ಮೆಮೊರಿ ಅದು. ಇಟ್ ವಾಸ್ ಅದರಲ್ಲಿ ಸಂಕ್ರಾಂತಿ ಬಂತು ರಥೋ ಹಾಡಿದೆಯಲ್ಲ, ಇಡೀ ಸೆಟ್ಟಲ್ಲಿ ಒಂದು ದೊಡ್ಡದು ಇದು ಏನು ರಂಗೋಲಿ ಬಿಡಿಸಿರೋದಿದೆ. ಹೌದು, ಆ ಜಟ್ಕಾ ಗಾಡಿಗಳು. ಹೌದು, ಕರೆಕ್ಟ್. ಅದನ್ನ ನಮ್ಮ ಅಜ್ಜಿಯಲ್ಲಿ ಹಾಕಿದ್ದು ರಂಗೋಲಿ ಅಂತ ಇಡೀ ಸೆಟ್ಗೆ. ಹೌದು.